ಯೋಚನೆ ಮಾಡಿ, ನೀವು ಒಂದು ಡಬಲ್ ಜೀವನವನ್ನು ನಡೆಸುತ್ತಿದ್ದೀರಿ. ನಿಮ್ಮ ವೈರಿಯ ದೇಶದಲ್ಲಿ 3 ಹೊತ್ತು ಸಾವಿನ ಭಯವನ್ನು ನೀವು ಎದುರು ನೋಡ್ತಿದ್ದೀರಿ. ಗೊತ್ತಿಲ್ಲದ ದೇಶದಲ್ಲಿ ಪ್ರತಿ ಹೆಜ್ಜೆಗೂ ಸಿಕ್ಕಿ ಹಾಕಿಕೊಳ್ಳುವ ಭಯ, ಪ್ರತಿಯೊಬ್ಬರ ಜೊತೆ ಮಾತಾಡುವಾಗ ನಿಮ್ಮ ವೇಷ ಕಳಚಿ ಬೀಳುವ ಒಂದು ಆತಂಕ. ಇಂಥದ್ದೇ ಸನ್ನಿವೇಶದಲ್ಲಿದ್ದ ಒಬ್ಬ ಭಾರತದ ಗೂಢಚಾರ ಪರದೇಶದಲ್ಲಿ ನುಸುಳಿ ಒಬ್ಬ ಮಿಲಿಟರಿ ಅಧಿಕಾರಿಯಾಗಿ ಭಾರತಕ್ಕೆ ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡಿದ. ಈ ರೋಮಾಂಚನಕಾರಿ ಕಥೆಯ ಹಿಂದಿನ ವ್ಯಕ್ತಿ ಯಾರು? ಅವರೇ ರವೀಂದ್ರ ಕೌಶಿಕ್, ದಿ ಬ್ಲ್ಯಾಕ್ ಟೈಗರ್ ಎಂಬ ಹೆಸರಿನಲ್ಲಿ ಪರಿಚಿತವಾಗುವ ಭಾರತೀಯ ಗೂಢಚಾರ. ಅವರ ಕೊನೆಯ ಗಳಿಗೆಯಲ್ಲಿ ಬರೆದ ಪತ್ರದಲ್ಲಿ ಹೇಳುತ್ತಾರೆ, ನಾನು ಮದುವೆಯಾಗಿದ್ದರೆ ಮತ್ತು ಸಾಮಾನ್ಯ ಜೀವನದಲ್ಲಿ ಸೆಟ್ಲ್ ಆಗಿದ್ದರೆ ನಾನು ಏನು ಸಾಧಿಸುತ್ತಿದ್ದೆ? ಗುಪ್ತಚರ ಕ್ಷೇತ್ರದಲ್ಲಿ ನನ್ನ ಹೆಸರು ಪೀಳಿಗೆಯಿಂದ ಪೀಳಿಗೆಯವರೆಗೂ ನೆನಪಿರುವುದು. ಇಷ್ಟೊಂದು ಧೈರ್ಯ, ಬಲಿದಾನ ಮತ್ತು ಗುಪ್ತಚರದ ಬೆನ್ನು ಹತ್ತಿ ಹೊರಟ ಕತೆ ಇಲ್ಲಿದೆ. ಇದೇ ಆಪರೇಷನ್ ಬ್ಲ್ಯಾಕ್ ಟೈಗರ್. ಇತಿಹಾಸದ ಅತ್ಯಂತ ಧೈರ್ಯಶಾಲಿ ಮತ್ತು ದಂತಕಥೆಯಂತೆ ಕಾಣುವ ಗೂಢಚಾರ ಕಾರ್ಯಾಚರಣೆಯ ಕುರಿತು ನಮ್ಮ ವಿಶೇಷ ವರದಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ದಿ ಬ್ಲ್ಯಾಕ್ ಟೈಗರ್ ಎಂದು ಪರಿಚಿತವಾದ ರವೀಂದ್ರ ಕೌಶಿಕ್ ಅವರ ಅಸಾಧಾರಣ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅವರು ಪಾಕಿಸ್ತಾನಿ ಸೈನ್ಯವನ್ನು ನುಸುಳಿ ತನ್ನ 30ನೇ ವರ್ಷದವರೆಗೂ ಮಹತ್ವದ ಮಾಹಿತಿಯನ್ನು ಒದಗಿಸಿದರು. ಧೈರ್ಯ, ಬಲಿದಾನ ಮತ್ತು ದೇಶಭಕ್ತಿ ತುಂಬಿದ ಈ ಅಸಾಧಾರಣ ಕಥೆಯನ್ನು ಬನ್ನಿ ನಾವಿಬ್ಬರೂ ಸೇರಿ ಅನಾವರಣಗೊಳಿಸೋಣ. ರವೀಂದ್ರ ಕೌಶಿಕ್ 1952ರಲ್ಲಿ ಪಾಕಿಸ್ತಾನದ ಬಾರ್ಡರ್ ಹತ್ತಿರ ರಾಜಸ್ಥಾನದ ಶ್ರೀ ಗಂಗಾನಗರ್ ಎಂಬ ಊರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಗಮನಾರ್ಹ ಬುದ್ಧಿವಂತಿಕೆಯಿಂದ ಕೂಡಿದ್ದರು. ಅವರು ನಾಟಕ ಮತ್ತು ಥಿಯೇಟರ್ನಲ್ಲಿ ತೀವ್ರ ಆಸಕ್ತಿಯನ್ನು ತೋರಿಸಿದರು. ಆದರೆ ಅವರ ಈ ಅಭಿನಯ ನೈಪುಣ್ಯವೇ ಅವರ ಗೂಢಚಾರ ಕಾರ್ಯದಲ್ಲಿ ಮುಂದೊಂದಿನ ಅಮೂಲ್ಯವಾಗುತ್ತದೆ ಅನ್ನೋದು ಬಹುಶಃ ಅವರಿಗೂ ಗೊತ್ತಿರಲಿಲ್ಲವೇನೋ. ಹಿ ವಾಸ್ ಅ ಕರಿಸ್ಮ್ಯಾಟಿಕ್ ಸ್ಟೂಡೆಂಟ್ ಅಟ್ SD ಬಿಹಾನಿ PG ಕಾಲೇಜ್. ಅವರು ಅಲ್ಲಿ BCom ಡಿಗ್ರಿ ಮಾಡ್ತಾಯಿದ್ರು. 1970ನೇ ದಶಕದ ಪ್ರಾರಂಭದಲ್ಲಿ ಲಕ್ನೋದಲ್ಲಿ ಒಂದು ನಾಟಕ ಪ್ರದರ್ಶನದಲ್ಲಿ ಕೌಶಿಕ್ ಮಗ್ನರಾಗಿದ್ದರು. ಆದರೆ ಅವರಿಗೆ ಗೊತ್ತಿಲ್ಲದೆ ಅಲ್ಲಿ ಒಬ್ಬ ಭಾರತೀಯ ಗುಪ್ತಚರ ಇಲಾಖೆಯ ಅಧಿಕಾರಿಯೊಬ್ಬ ಅವನ ನಾಟಕವನ್ನು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದನು. ಅವರ ಸಾಮರ್ಥ್ಯವನ್ನು ಗುರುತಿಸಿ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಧಿಕಾರಿಗಳು ರವೀಂದ್ರನನ್ನು ಕನ್ವಿನ್ಸ್ ಮಾಡಿ ಒಂದು ಅಸಾಧಾರಣ ಕಾರ್ಯಾಚರಣೆಗೆ ನೇಮಕ ಮಾಡಿದರು. ಪಾಕಿಸ್ತಾನದಂಥ ಶತ್ರು ದೇಶದಲ್ಲಿ ನುಸುಳಿ ಭಾರತಕ್ಕೆ ಕೆಲಸ ಮಾಡಬೇಕೆಂದರೆ ಸಾಮಾನ್ಯದ ಮಾತಲ್ಲ. ಧರ್ಮ, ಮತ, ಭಾಷೆ, ವೇಷಭೂಷ ಎಲ್ಲವನ್ನೂ ಪಾಕಿಸ್ತಾನದ ಸಂಸ್ಕೃತಿಗೆ ತಕ್ಕ ಬದಲಾಯಿಸಬೇಕಾಗುತ್ತದೆ. ಹಾಗಾಗಿ ಕೌಶಿಕ್ರನ್ನು ವಿಸ್ತೃತ ತರಬೇತಿಯಲ್ಲಿ ತೊಡಗಿಸಲಾಯಿತು. ಉರ್ದು, ಕುರಾನ್ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಯ ಆಳವಾದ ಅಧ್ಯಯನವನ್ನು ಮಾಡಿಸಲಾಯಿತು. ಅವರ ಮರ್ಮಾಂಗವನ್ನು ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಖತ್ನಾ ಕೂಡ ಮಾಡಿಸಿದ್ದರು. ಈ ತರಬೇತಿ ಅವರ ಉಳಿವಿಗಾದರೆ ಅವರ ಕಾರ್ಯಕ್ಕಾಗಿ ಅವರಿಗೆ ಗುಪ್ತಚರ ತಂತ್ರಗಳನ್ನು, ಕೋಡ್ ಭಾಷೆ, ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಗಳು ಮತ್ತು ಉಳಿಯುವ ಕೌಶಲಗಳನ್ನು ಕಲಿಸಲಾಯಿತು. 2 ವರ್ಷಗಳ ಕಠಿಣ ತರಬೇತಿಯ ನಂತರ ಕೌಶಿಕ್ ಅವರು ಮಿಷನ್ಗಾಗಿ ಸಿದ್ಧರಾಗಿದ್ದರು. ತನ್ನ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಕೌಶಿಕ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದರು. ಅವರಿಗೆ ಹೊಸ ಐಡೆಂಟಿಟಿ ಕಾರ್ಡ್ ನೀಡಿ ಮರುನಾಮಕರಣ ಮಾಡಲಾಗಿತ್ತು. ಅವರ ಹೆಸರು ನಬಿ ಅಹಮದ್ ಶಾಕಿರ್. ಅವರು ಈಗ ಒಬ್ಬ ಪಾಕಿಸ್ತಾನಿ ಪ್ರಜೆಯಾಗಿದ್ದರು. 1975ರಲ್ಲಿ ಕೌಶಿಕ್ ಪಾಕಿಸ್ತಾನಕ್ಕೆ ಬಾರ್ಡರ್ ದಾಟಿ ಒಳಗೆ ಸೇರಿಕೊಂಡರು. ಸ್ವಲ್ಪ ದಿನಗಳನ್ನು ಅವರು ಮರೆಯಲ್ಲಿ ಕಳೆದರು. ನಂತರ ನಬಿ ಅಹಮದ್ ಶಾಕಿರ್ ಎಂಬ ಹೆಸರಿನಲ್ಲಿ ಅವರು ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅಧ್ಯಯನ ಮಾಡಲು ಸೇರಿದರು. ಕಾಲೇಜಲ್ಲಿ ಅವರು ಕಾನೂನು ಪದವಿ ಪಡೆದರು. ಅವರ ಪರಿಪೂರ್ಣ ಉರ್ದು ಮತ್ತು ಇಸ್ಲಾಮಿಕ್ ಸಂಪ್ರದಾಯಗಳ ಆಳವಾದ ಅರಿವು ಅವರಿಗೆ ಪಾಕಿಸ್ತಾನಿ ನಾಗರಿಕರಂತೆ ಬೆರೆಯಲು ಸಹಾಯ ಮಾಡಿತು. ಪಾಕಿಸ್ತಾನಕ್ಕೆ ಬಂದು ರವೀಂದ್ರ ಕೌಶಿಕ್ ಅಲ್ಲಿನ ಪರಿಸರಕ್ಕೆ ಸೂಕ್ತವಾಗಿ ಹೊಂದಿಕೊಂಡಿದ್ದರು. ತಮ್ಮ ನೈಜ ವ್ಯಕ್ತಿತ್ವವನ್ನು ಮರೆಯದೆ ನಬಿ ಅಹಮದ್ ಶಾಕಿರ್ ಎಂಬ ಹೆಸರಿನಲ್ಲಿ ಬದುಕು ಆರಂಭಿಸಿದ್ದರು. ಅವರು ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಅಧ್ಯಯನ ಮಾಡಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ ಬುದ್ಧಿವಂತಿಕೆಯೊಂದಿಗೆ ಜನರನ್ನು ನಂಬಿಸಿದ್ದರು. ಕೌಶಿಕ್ ಅವರ ಬದ್ಧತೆ ಮತ್ತು ಬುದ್ಧಿವಂತಿಕೆ ಪಾಕಿಸ್ತಾನದಲ್ಲಿಯೂ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅವರ ಅರ್ಹತೆಯನ್ನು ನೋಡಿ
ಅವರನ್ನು ಪಾಕಿಸ್ತಾನಿ ಸೇನೆಗೆ ಸೇರಿಸಲಾಯಿತು. ಪಾಕಿಸ್ತಾನಿ ಸೇನೆಗೆ ಸೇರಿದ ಮೇಲೆ ಅವರ ಕಾರ್ಯದಕ್ಷತೆಯನ್ನು ಅಲ್ಲಿ ಗಮನಿಸಿ ಹೆಚ್ಚಿನ ಹುದ್ದೆಗೆ ಅವರನ್ನು ಕ್ರಮೇಣವಾಗಿ ಪ್ರಮೋಟ್ ಮಾಡಲಾಯಿತು. ಕೆಲವೇ ದಿನಗಳಲ್ಲಿ ಕೌಶಿಕ್ ಮೇಜರ್ ಹುದ್ದೆಯನ್ನು ಅಲಂಕರಿಸಿದರು. ಈ ಸ್ಥಾನ ಅವರಿಗೆ ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಸಂವೇದನಾಶೀಲ ಮಾಹಿತಿ ಪಡೆಯಲು ಸಹಾಯವಾಯಿತು. ಅವರು ಕಲೆ ಹಾಕಿದ ಮಾಹಿತಿಯನ್ನು ಅವರು ಕ್ರಮವಾಗಿ RAWಗೆ ಕಳುಹಿಸುತ್ತಿದ್ದರು. ಅವರ ಗುಪ್ತಚರ ವರದಿಗಳು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚಿದ ಯುದ್ಧದ ಕಾವನ್ನು ತಣಿಸಲು ಮಹತ್ವದ ಪಾತ್ರ ವಹಿಸಿದವು. ವಿಶೇಷವಾಗಿ 1979ರಿಂದ ಹಿಡಿದು 1984ರ ಅವಧಿಯಲ್ಲಿ ಕೌಶಿಕ್ ಅವರ ಕೊಡುಗೆಗಳು ಅಮೂಲ್ಯವಾದವು. ಅವರು ಪಾಕಿಸ್ತಾನಿ ಸೈನ್ಯದ ಯೋಜನೆಗಳು, ನಿಯೋಜನೆಗಳು ಮತ್ತು ಕಾರ್ಯಾಚರಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕಲೆ ಹಾಕಿ ಒದಗಿಸುತ್ತಿದ್ದರು. ವಿಶೇಷವಾಗಿ ಅವರು ಸಂಗ್ರಹಿಸಿದ ಸೈನಿಕ ಚಾಲನೆಗಳು ಮತ್ತು ನಿಯೋಜನೆಗಳು, ಪಾಕಿಸ್ತಾನಿ ಸೈನ್ಯದ ಘಟಕಗಳ ಸ್ಥಾನ ಮತ್ತು ಚಲನೆಯಲ್ಲಿ ವಿವರವಾದ ಮಾಹಿತಿ, ಸೈನಿಕ ಆಧಾರಿತ ಕೇಂದ್ರಗಳು ಮತ್ತು ಅನುಸ್ಥಾಪನೆಗಳು ಮತ್ತು ಅದರ ಬಲ, ಯೋಜಿತ ಸೈನಿಕ ಅಭ್ಯಾಸಗಳು ಮತ್ತು ಚಾಲನೆಯಲ್ಲಿ ಇರುವ ವಿವರಗಳು, ಅದರ ಜೊತೆಗೆ ವಿವಿಧ ಕಾರ್ಯಾಚರಣೆಯ ಯೋಜನೆಗಳ ಕುರಿತು ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕಿದ್ದರು. ಪಾಕಿಸ್ತಾನಿ ಸೈನಿಕ ಕಾರ್ಯಾಚರಣೆಗಳ ಮತ್ತು ಆಕ್ರಮಣಗಳ ವಿಷಯ ಮತ್ತು ರಕ್ಷಣಾ ತಂತ್ರಗಳು ಮತ್ತು ಕೋಟೆಗಳ ವಿವರಗಳ ದಾಖಲೆಗಳನ್ನು ಅವರು ಭಾರತಕ್ಕೆ ನೀಡಿದ್ದರು. ರಾಜಕೀಯ ಮತ್ತು ಸೈನಿಕ ನಾಯಕತ್ವ ಕುರಿತು, ಪಾಕಿಸ್ತಾನದ ಸೈನ್ಯದಲ್ಲಿ ನಿರ್ಧಾರದ ತೆಗೆದುಕೊಳ್ಳುವ ಪ್ರತಿಕ್ರಿಯೆಗಳ ಕುರಿತು ಮಾಹಿತಿಯನ್ನು ಮತ್ತು ಮುಖ್ಯ ಸೈನಿಕ ಮತ್ತು ರಾಜಕೀಯ ವ್ಯಕ್ತಿಗಳ ಹೆಸರುಗಳನ್ನು ಮತ್ತು ಪಾತ್ರಗಳನ್ನು ರಹಸ್ಯವಾಗಿ ಅವರು ಭಾರತಕ್ಕೆ ರವಾನಿಸಿದ್ದರು. ಅದಲ್ಲದೆ ರಕ್ಷಣಾ ಸಾಮರ್ಥ್ಯಗಳು, ಪಾಕಿಸ್ತಾನದ ರಕ್ಷಣಾ ಸಾಧನಗಳು ಮತ್ತು ಸಾಮರ್ಥ್ಯದ ತಾಂತ್ರಿಕ ವಿವರಗಳನ್ನು, ಹೊಸ ಆಯುಧ ವ್ಯವಸ್ಥೆಗಳನ್ನು ಖರೀದಿಯ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಕಲೆ ಹಾಕಿದ್ದರು. ಅದರ ಜೊತೆಗೆ ಭದ್ರತಾ ಕ್ರಮಗಳು ಕುರಿತು ಗುಪ್ತಚರ ಮಾಹಿತಿ, ಪಾಕಿಸ್ತಾನದ ಆಂತರಿಕ ಭದ್ರತಾ ನಿಯಮಗಳು ಮತ್ತು ಪ್ರತಿ ಗೂಢಚಾರ ಕ್ರಮಗಳನ್ನು ಮತ್ತು ಅದರ ವಿವರಗಳನ್ನು ಕಲೆ ಹಾಕಿ ಭಾರತಕ್ಕೆ ನೀಡಿದ್ದರು. ಪಾಕಿಸ್ತಾನ ಗುಪ್ತಚರ ಸಂಸ್ಥೆಗಳನ್ನು ಬಳಸಿ ತಿಳುವಳಿಕೆಯ ತಂತ್ರಗಳನ್ನು ಕುರಿತು ಮಾಹಿತಿ ಕಲೆ ಹಾಕಿದರು ಮತ್ತು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ಗೆ ಇಂಚಿಂಚಾಗಿ ಅದರ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಕೌಶಿಕ್ ಅವುಗಳನ್ನು ಭಾರತಕ್ಕೆ ಕಳುಹಿಸುತ್ತಿದ್ದರು. ಪ್ರತಿಯೊಂದು ವರದಿಯು, ಒಂದೊಂದು ಗುಪ್ತ ಮಾಹಿತಿಯು ಭಾರತದ ಭದ್ರತೆಗೆ ಬೆನ್ನೆಲುಬಾಗಿ ಮುಂದೆ ನಿಂತಿತ್ತು. ಈ ಸಮಯದಲ್ಲಿ ಅವರು ಅನೇಕ ಬಾರಿ ಪಾಕಿಸ್ತಾನಿ ಅಧಿಕಾರಿಗಳ ಕಣ್ಣಿಗೆ ಕೂಡ ಬಿದ್ದಿದ್ದರು. ಆದರೆ ಅವರು ತಮ್ಮ ನಿಷ್ಕಲ್ಮಶ ನಟನೆಯ ಮೂಲಕ ಕಣ್ಣು ಇಟ್ಟವರಿಗೆ ಯಾವ ಶಂಕೆಯನ್ನು ಕೂಡ ಹುಟ್ಟಿಸದೆ ತಮ್ಮ ನಿಜವಾದ ರೂಪವನ್ನು ಮುಚ್ಚಿಡುವಲ್ಲಿ ಸಫಲರಾಗಿದ್ದರು. 1980ರ ದಶಕದಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಉಷ್ಣತೆ ಮತ್ತೆ ಏರಿಕೆಯಾಗಿತ್ತು. ಇದರಿಂದ ಪಾಕಿಸ್ತಾನ ತನ್ನ ದೇಶದಲ್ಲಿ ಶಂಕೆ ಹುಟ್ಟಿಸುವ ಭಾರತೀಯ ಏಜೆಂಟ್ಗಳನ್ನು ಹಿಡಿದು ತೀವ್ರ ಚಿತ್ರಹಿಂಸೆ ಕೊಟ್ಟು ಅವರಿಂದ ಮಾಹಿತಿಯನ್ನು ಕಲೆ ಹಾಕಲು ಶುರು ಮಾಡಿದ್ದರು. ದುರಾದೃಷ್ಟವಶಾತ್ 1983ರಲ್ಲಿ ಮತ್ತೊಬ್ಬ ಭಾರತೀಯ ಏಜೆಂಟ್ ಇನಾಯತ್ ಮಸೀಹಾ ಎನ್ನುವರು ಪಾಕಿಸ್ತಾನಿಯ ಮಿಲಿಟರಿ ಕಡೆ ಸಿಕ್ಕಿ ಹಾಕ್ಕೊಳ್ತಾರೆ. ಕ್ರೂರ ಮತ್ತು ಚಿತ್ರಹಿಂಸೆ ಮೂಲಕ ಮಸೀಹನ ಬಾಯಿಂದ ಕೌಶಿಕ್ನ ವಿವರಗಳನ್ನು ಪಾಕಿಸ್ತಾನಿ ಮಿಲಿಟರಿ ಪಡೆಯುತ್ತಾರೆ. ಇದೆಲ್ಲ ಆಗಬೇಕಾದ್ರೆ ರವೀಂದ್ರ ಕೌಶಿಕ್ಗೆ ಇದರ ಸುಳಿವು ಕಿಂಚಿತ್ತೂ ಇರಲಿಲ್ಲ. ಇದ್ದರೆ ಕೂಡಲೇ ಅಲ್ಲಿಂದ ಅವರು ಎಸ್ಕೇಪ್ ಆಗ್ತಿದ್ರು. ಆದರೆ ವಿಧಿಯ ಆಟ ಬೇರೆಯದ್ದೇ ಇತ್ತು. 1985ರಲ್ಲಿ ಕೌಶಿಕ್ರನ್ನು ಪಾಕಿಸ್ತಾನ ಬಂಧಿಸುತ್ತದೆ. ಬಂಧನದಲ್ಲಿ ತೀವ್ರ ಚಿತ್ರಹಿಂಸೆ ಕೊಟ್ಟು ವಿಚಾರಣೆ ಮಾಡ್ತಾರೆ. ಆದರೆ ಕೌಶಿಕ್ ಸಾವನ್ನು ಎದುರು ನೋಡುತ್ತಿದ್ದರೂ ದೇಶ ಪ್ರೇಮವನ್ನು ಮರೆಯಲಿಲ್ಲ. ಅಮಾನವೀಯ ಪರಿಸ್ಥಿತಿಗಳಲ್ಲಿಯೂ ಕೂಡ ತಮ್ಮ ಮಿಷನ್ ಕುರಿತ ವಿಚಾರ ಆಗಲಿ, ಭಾರತದ ಜೊತೆ ಸಂಪರ್ಕ ಮಾಡಿರುವ ವಿಚಾರ ಆಗಲಿ ಅಥವಾ ಅದರ ಕುರಿತು ಯಾವುದೇ ಮಾಹಿತಿಯನ್ನು ಅವರು ನೀಡಲು ಒಪ್ಪಲಿಲ್ಲ. ಹಾಗಾಗಿ ಕೌಶಿಕ್ ಅವರನ್ನು 1985ರಲ್ಲಿ ಪಾಕಿಸ್ತಾನದ ನ್ಯಾಯಾಲಯ ಮರಣದಂಡನೆಗೆ ಆಜ್ಞೆ ನೀಡುತ್ತದೆ. ಆದರೆ ಭಾರತ ರಹಸ್ಯವಾಗಿ ಪಾಕಿಸ್ತಾನದ ಜೊತೆ ನೆಗೋಷಿಯೇಟ್ ಮಾಡಿ ಅದನ್ನು ಜೀವಾವಧಿ ಶಿಕ್ಷೆಗೆ ಬದಲಾಯಿಸುತ್ತದೆ. ಇದರಿಂದ ಕೌಶಿಕ್ ತಮ್ಮ ಜೀವನದ ಬಾಕಿ ಸಮಯವನ್ನು ವಿವಿಧ ಪಾಕಿಸ್ತಾನಿ ಜೈಲುಗಳಲ್ಲಿ ಕಳೆಯುವಂತಾಯಿತು. ಅತ್ಯಂತ ಕಷ್ಟಕರ ಪರಿಸ್ಥಿತಿ ಮತ್ತು ಪ್ರತ್ಯೇಕತೆಯನ್ನು ಅವರು ಅನುಭವಿಸಿದರು. ಅವರ ಕುಟುಂಬ ಮತ್ತು ಭಾರತೀಯ ಸರ್ಕಾರದ ಪ್ರಯತ್ನಗಳ ನಡುವೆಯೂ ಕೌಶಿಕ್ ಅವರು 2001ರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಹೃದಯ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಬಲಿಯಾಗ್ತಾರೆ. ಅವರಿಗೆ ಸಾವು ಅಪ್ಪುವವರೆಗೂ ಅವರು ತಮ್ಮ ಕಾರಾಗೃಹದಲ್ಲಿಯೇ ಉಳಿದುಕೊಂಡಿದ್ದರು. ಆದರೆ ಜೈಲಿನಲ್ಲಿಯೇ ಕಾಲ ಕಳೆದು ಮರಣ ಹೊಂದಿದ್ದ ರವೀಂದ್ರ ಕೌಶಿಕ್ ಅವರ ಕತೆ ಹೊರಗಡೆ
ಬಂದಿದ್ದಾದರೂ ಹೇಗೆ? ಸಾಮಾನ್ಯ ಜನರಿಗೆ ಅವರ ಯಶೋಗಾಥೆ ತಿಳಿಯಬೇಕಂದ್ರೆ ಅದು ಅವರು ತಮ್ಮ ತಂದೆಗೆ ಬರೆದ ರಹಸ್ಯ ಪತ್ರಗಳಿಂದಲೇ. ಈ ಪತ್ರಗಳು ಜೈಲಿನಿಂದ ಅವರ ಕುಟುಂಬಕ್ಕೆ ಕಳ್ಳಸಾಗಣೆ ಮಾಡಿದ್ದರು. ಈ ಪತ್ರಗಳಿಂದ ನಮಗೆ ಅವರ ದೇಶಕ್ಕೆ ಮತ್ತು ಅವರ ಮಿಷನ್ಗೆ ಅವಭಿಜಿತ ನಿಷ್ಠೆಯನ್ನು ತೋರಿಸುತ್ತದೆ. ಒಂದು ಪತ್ರದಲ್ಲಿ ಅವರು ಬರೆದುಕೊಂಡಿದ್ದರು, ನಾನು ಮದುವೆಯಾಗಿದ್ದರೆ ಮತ್ತು ಸಾಮಾನ್ಯ ಜೀವನದಲ್ಲಿ ಸೆಟಲ್ ಆಗಿದ್ದರೆ ನಾನು ಏನು ಸಾಧಿಸುತ್ತಿದ್ದೆ. ಆದರೆ ನನ್ನ ಈ ಕಾರ್ಯದಿಂದ ಗುಪ್ತಚರ ಕ್ಷೇತ್ರದಲ್ಲಿ ನನ್ನ ಹೆಸರು ಪೀಳಿಗೆಯಿಂದ ಪೀಳಿಗೆಯವರೆಗೂ ನೆನಪಿಡುತ್ತಾರೆ. ಹಾಗೆ ಪತ್ರಕರ್ತರು ಮತ್ತು ಇತಿಹಾಸಕಾರರು ಈ ಪತ್ರಗಳನ್ನು ಪತ್ತೆ ಹಚ್ಚಿ ಕೌಶಿಕ್ ಅವರು ತಮ್ಮ ದೇಶಕ್ಕಾಗಿ ಮಾಡಿದ ವೀರ ಬಲಿದಾನವನ್ನು ಅನಾವರಣ ಮಾಡಿದರು. ರವೀಂದ್ರ ಕೌಶಿಕ್ ಅವರ ಕತೆ ಒಂದು ಧೈರ್ಯ, ಬಲಿದಾನ ಮತ್ತು ದೇಶಭಕ್ತಿಯ ಪಾಠ. ದಿ ಬ್ಲ್ಯಾಕ್ ಟೈಗರ್ ಅವರ ಜೀವನ ಮತ್ತು ತ್ಯಾಗವು ಸ್ಮರಿಸುವಂಥದ್ದು. ನಮ್ಮ ದೇಶದ ಭದ್ರತೆಗಾಗಿ ಮಾಡಿದ ಅವಿಸ್ಮರಣೀಯ ಸೇವೆಯನ್ನು ಕಂಡುಕೊಳ್ಳಲು ನಮಗೆ ಬೋಧಿಸುತ್ತದೆ. ಅವರು ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಕಾರ್ಯಗಳನ್ನು ನಾವು ಮರೆಯಬಾರದು. ಧನ್ಯವಾದಗಳು.